ಸ್ನೇಹಿತರೆ, ಪ್ರತಿ ವರ್ಷ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನ ಮಹಾಶಿವರಾತ್ರಿ ಆಚರಣೆಯನ್ನು ಮಾಡಲಾಗುತ್ತೆ. ಚಳಿಗಾಲದ ಕೊನೆಗೊಂಡು ವಸಂತ ಮತ್ತು ಬೇಸಿಗೆ ಪ್ರಾರಂಭವಾದಾಗ ಋತು ಬದಲಾಗುವ ದಿನವನ್ನು ಮಹಾಶಿವರಾತ್ರಿಯ ಹೆಸರಿನಲ್ಲಿ ಎಲ್ಲೆಡೆ ಆಚರಿಸ್ತಾರೆ. ಬ್ರಹ್ಮಾಂಡದ ಎರಡು ಅತ್ಯುನ್ನತ ಶಕ್ತಿಗಳು ಅಂದರೆ ಶಿವ ಮತ್ತು ಪಾರ್ವತಿಯ ಸಂಯೋಗದ ಪ್ರತೀಕವಾಗಿ ಮಹಾಶಿವರಾತ್ರಿ ಆಚರಣೆಯನ್ನು ಮಾಡಲಾಗುತ್ತೆ. ಈ ದಿನ ಶಿವ ಮತ್ತು ಪಾರ್ವತಿಯ ಮದುವೆ ಆಯಿತು ಅಂತಾನು ಆ ನೆನಪಿಗಾಗಿ ಶಿವರಾತ್ರಿ ಹಬ್ಬವನ್ನು ಆಚರಿಸಲಾಗುತ್ತಾ ಇದೆ ಅಂತಾನು ಹೇಳಲಾಗುತ್ತೆ. ಅದೇ ರೀತಿ ಸಮುದ್ರ ಮಥನದ ಸಂದರ್ಭದಲ್ಲಿ ಬಂದಂತಹ ಹಾಲಾಹಲವನ್ನು ಕುಡಿದ ಶಿವ ಜಗತ್ತನ್ನು ಉಳಿಸಿದ ಮಹಾಪರ್ವದಿನ ಈ ದಿನ ಎಂದು ಅನೇಕ ಪೌರಾಣಿಕ ಕಥೆಗಳು ಹೇಳುತ್ತವೆ. ಇಷ್ಟೇ ಅಲ್ಲದೆ ಮಹಾಶಿವರಾತ್ರಿಯನ್ನು ಸೃಷ್ಟಿ ಸ್ಥಿತಿ ಲಯಗಳ ತಾಂಡವ ನೃತ್ಯವನ್ನು ಮಾಡಿದ ಶಿವನ ತಾಂಡವ ನೃತ್ಯದ ನೆನಪಿಗಾಗಿ ಆಚರಿಸಲಾಗುತ್ತೆ ಅಂತಾನು ಹೇಳಲಾಗುತ್ತೆ. ಸಮುದ್ರ ಮಥನದ ವೇಳೆ ಉದ್ಭವವಾದ ಹಾಲಾಹಲವನ್ನು ಜಗತ್ತಿನ ಉಳಿವಿಗಾಗಿ ಶಿವ ಕುಡಿತಾನೆ. ಈ ಪರಿಣಾಮ ಆತನ ಕುತ್ತಿಗೆಯ ಭಾಗ ನೀಲಿಯಾಯಿತು. ಇದರಿಂದ ನೀಲಕಂಠನಾಗ್ತಾನೆ ಶಿವ. ದಕ್ಷಿಣದ ರಾಮೇಶ್ವರದಿಂದ ಹಿಡಿದು ಉತ್ತರದ ಕಾಶ್ಮೀರದವರೆಗೂ ರಾಷ್ಟ್ರದ ಪ್ರತಿಯೊಂದು ರಾಜ್ಯದಲ್ಲಿಯೂ ಮಹಾಶಿವರಾತ್ರಿಯನ್ನು ವಿಜೃಂಭಣೆಯಿಂದ ಆಚರಿಸ್ತಾರೆ. ಸ್ನೇಹಿತರೆ, ಮಹಾಶಿವರಾತ್ರಿ ಆಚರಣೆಯಲ್ಲಿ ಯಾಮ ಪೂಜೆ ಅತಿ ಮುಖ್ಯವಾದದ್ದು. ಮಹಾಶಿವರಾತ್ರಿಗೆ ಎಲ್ಲರಿಗೂ ತಿಳಿದಿರುವಂತೆ ಉಪವಾಸ ಜಾಗರಣೆಯನ್ನು ಮಾಡ್ತಾರೆ. ಅದರಲ್ಲೂ ಈ ಯಾಮ ಪೂಜೆ ಕೂಡ ಸೇರಿಕೊಂಡಿದೆ. ಹಾಗಾದರೆ ಮಹಾಶಿವರಾತ್ರಿ ಆಚರಣೆ ಹೇಗೆ, ಯಾಮ ಪೂಜೆಯ ಆಚರಣೆ ಅಂದರೆ ಏನು ಅಂತ ತಿಳಿದುಕೊಳ್ಳೋಣ. ನಮಸ್ಕಾರ, ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ವಿಡಿಯೋದಲ್ಲಿ ಯಾಮ ಪೂಜೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡಲಾಗಿದೆ. ಎಲ್ಲಿಯೂ ಸ್ಕಿಪ್ ಮಾಡಬೇಡಿ. ಹಾಗೆ ವಿಡಿಯೋವನ್ನು ಮುಂದುವರಿಸೋದಕ್ಕಿಂತ ಮುಂಚೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಮಹಾಶಿವರಾತ್ರಿಯನ್ನು ದೇವಸ್ಥಾನಗಳಷ್ಟಲ್ಲೇ ಅಲ್ಲದೆ ಮನೆಯಲ್ಲಿ ಕೂಡ ಸರಳವಾಗಿ ಆಚರಣೆಯನ್ನು ಮಾಡಬಹುದು. ಮಹಾಶಿವರಾತ್ರಿಯ ದಿನದಂದು ಸಾಧ್ಯವಿರುವಂಥವರು ಅಂದರೆ ಶಕ್ತಿ ಇರುವಂತಹವರು ಉಪವಾಸವನ್ನು ಮಾಡ್ತಾರೆ. ಪ್ರಾತಃ ಕಾಲದಲ್ಲೆದ್ದು ಸೂರ್ಯೋದಯಕ್ಕೂ ಮುನ್ನ ಸ್ನಾನವನ್ನು ಮಾಡಿ ಶುಭ್ರವಾದ ಶ್ವೇತ ವಸ್ತ್ರವನ್ನು ಧರಿಸಿ ಶಿವನ ಪೂಜೆಯಲ್ಲಿ ಪಾಲ್ಗೊಳ್ಳಬೇಕು. ಶಿವಲಿಂಗಕ್ಕೆ ಹಾಲು, ಬಿಲ್ವಪತ್ರೆ, ಶ್ರೀಗಂಧ, ತುಪ್ಪ, ಸಕ್ಕರೆ ಇತರ ವಸ್ತುಗಳನ್ನು ಅರ್ಪಿಸಿ ಪೂಜೆ ಮಾಡುವುದು ಸಾಮಾನ್ಯ ವಿಧಾನ. 24 ಗಂಟೆಗಳ ಪೂಜಾ ಕೈಂಕರ್ಯಗಳ ಬಳಿಕ ಮರುದಿನ ಬೆಳಗ್ಗೆ ಉಪವಾಸವನ್ನು ಅಂತ್ಯಗೊಳಿಸುತ್ತಾರೆ. ಭಕ್ತರು ಉಪವಾಸ ವ್ರತಾಚರಣೆಯಲ್ಲಿದ್ದಾಗ ಸಾತ್ವಿಕ ಆಹಾರವಾದ ಹಣ್ಣುಗಳು, ತರಕಾರಿಗಳನ್ನು ಸೇವಿಸಬಹುದು ಅಥವಾ ನಿರಾಹಾರಿಯಾಗಿ ಸಂಪೂರ್ಣ ಉಪವಾಸವಿದ್ದು ಕೂಡ ಉಪವಾಸವನ್ನು ಆಚರಿಸಬಹುದು. ಉಪವಾಸ ಸಂದರ್ಭದಲ್ಲಿ ಸಾತ್ವಿಕ ಆಹಾರವನ್ನು ಹೊರತುಪಡಿಸಿ ಅಕ್ಕಿ, ಗೋಧಿ, ಬೇಳೆಕಾಳುಗಳಿಂದ ಬೇಯಿಸಿದ ಯಾವುದೇ ಆಹಾರ ಪದಾರ್ಥವನ್ನು ಸೇವಿಸಬಾರದು. ಇಷ್ಟೇ ಅಲ್ಲದೆ ಬೆಳ್ಳುಳ್ಳಿ, ಈರುಳ್ಳಿ, ಮಾಂಸಾಹಾರದ ಊಟ ಈ ದಿನ ನಿಷಿದ್ಧ. ಈ ರೀತಿ ಶಿವರಾತ್ರಿ ಆಚರಣೆಗೆ ಅಹಂಕಾರ ಅವನತಿಗೆ ಕಾರಣವಾಗುತ್ತೆ. ಶಿವರಾತ್ರಿ ಆಚರಣೆಯನ್ನು ಅಹಂಕಾರವನ್ನು ಬಿಟ್ಟು ನಮ್ಮನ್ನು ನಾವು ಶಿವನಲ್ಲಿ ಅರ್ಪಿಸಿಕೊಂಡು ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ. ಸಾತ್ವಿಕ ಆಹಾರವನ್ನು ಸೇವಿಸುತ್ತಾ ಶಿವನ ಧ್ಯಾನದಲ್ಲಿ ಜಪದಲ್ಲಿ ತೊಡಗಿಕೊಳ್ಬೇಕಾಗುತ್ತೆ. ಸಾಮಾನ್ಯವಾಗಿ ಶಿವರಾತ್ರಿಯ ಆಚರಣೆಯನ್ನು 4 ಯಾಮಗಳಲ್ಲಿ ಮಾಡ್ತಾರೆ. 4 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಹಾಗಾದರೆ ಯಾಮ ಅಂದರೆ ಏನು? ಯಾಮ ಎಂಬ ಶಬ್ದ ಕಾಲ ಅಥವಾ ಸಮಯದ ಸೂಚಕ. ಒಂದು ಯಾಮ ಅಂದರೆ 3 ತಾಸುಗಳ ಅವಧಿ. ಹೆಸರು ಹೇಳುವಂತೆ ಶಿವರಾತ್ರಿಯ ರಾತ್ರಿ ವೇಳೆ ನಡೆಯುವ ಧಾರ್ಮಿಕ ಕ್ರಿಯೆಯಾಗಿರುವುದರಿಂದ ಒಟ್ಟು 12 ತಾಸುಗಳ ರಾತ್ರಿಯ ಅವಧಿಯನ್ನು 4 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಈ ಯಾಮ ಪೂಜೆಯನ್ನು ರಾತ್ರಿ ಸಮಯದಲ್ಲಿ ಮಾಡೋದ್ರಿಂದ 12 ಗಂಟೆಗಳು ಬರುತ್ತವೆ. ಶಿವರಾತ್ರಿಯ ದಿನದಂದು ಮೊದಲ ಪೂಜೆಯನ್ನು ಸಂಜೆ 6 ಗಂಟೆಯಿಂದ ಪ್ರಾರಂಭಿಸಬೇಕು. ಅಂದರೆ ಮೊದಲ ಯಾಮ ಪೂಜೆ 6 ಗಂಟೆಯಿಂದ 9 ಗಂಟೆಯವರೆಗಿರುತ್ತೆ. ಸೂರ್ಯಾಸ್ತದ ಮೇಲೆ ಯಾಮ ಪೂಜೆ ಅವಲಂಬನೆಯಾಗುತ್ತೆ. ಎರಡನೇ ಅವಧಿಯ ಪೂಜೆ ರಾತ್ರಿ 9ರಿಂದ 12ರವರೆಗೆ. ಮೂರನೇ ಯಾಮ ಪೂಜೆ ಮಧ್ಯರಾತ್ರಿ 12ರಿಂದ 3 ಗಂಟೆಯವರೆಗೆ. ನಾಲ್ಕನೇ ಯಾಮ ಪೂಜೆ 3 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯವರೆಗೆ ನಡೆಯುತ್ತೆ.
ಸ್ನೇಹಿತರೆ, ಕೆಲವರು 1 ಯಾಮ ಪೂಜೆ, 3 ಯಾಮ ಪೂಜೆ, ಇನ್ನು ಕೆಲವರು 4 ಯಾಮ ಪೂಜೆಯನ್ನು ಮಾಡ್ತಾರೆ. ಇದು ಅವರವರ ಶಕ್ತಿಗೆ, ಇಷ್ಟಕ್ಕೆ ಅನುಗುಣವಾದದ್ದು. ಪೂಜಾ ಕೈಂಕರ್ಯಗಳಲ್ಲಿ ರುದ್ರಪಠಣ ಮಾಡಬೇಕು. ಮಹಾಶಿವರಾತ್ರಿಯಲ್ಲಿ ರುದ್ರಪಠಣ ಮಾಡೋದು ಮತ್ತಷ್ಟು ಒಳ್ಳೆಯ ಫಲಗಳನ್ನು ತಂದುಕೊಡುತ್ತೆ. ಏಕದಶ ರುದ್ರಪಠಣ ಇರುವ ಯಾಮ ಪೂಜೆಯಲ್ಲಿ ಮತ್ತೊಂದು ವಿಶೇಷವಿದೆ. ಅದೇನೆಂದರೆ, ಒಂದು ಯಾಮ ಪೂಜೆಯಿಂದ ಮತ್ತೊಂದು ಯಾಮ ಪೂಜೆಗೆ ರುದ್ರಪಠಣ ದ್ವಿಗುಣಗೊಳ್ಳುತ್ತೆ. ಸತತ 14 ವರ್ಷಗಳವರೆಗೆ ಈ ರೀತಿ ಶಿವರಾತ್ರಿ ವ್ರತವನ್ನು ಆಚರಿಸಿದ್ರೆ ಉತ್ತಮ ಫಲ ಸಿಗುತ್ತೆ ಅಂತಾನೂ ಹೇಳಲಾಗುತ್ತೆ. ಹೀಗೆ ಯಾಮ ಪೂಜೆಯನ್ನು ಆಚರಿಸಬೇಕು. ಯಾಮ ಪೂಜೆಯಲ್ಲಿ ಆದಷ್ಟು ಶಿವನ ಧ್ಯಾನ, ಶಿವನ ಕಥೆಗಳನ್ನು ಹೇಳುವುದು, ಕೇಳುವುದು ಹಾಗೂ ಜಪ, ಹೋಮಗಳಲ್ಲಿ ನಾವು ನಿರತರಾಗಿರಬೇಕು. ಸ್ನೇಹಿತರೆ, ಯಾಮ ಪೂಜೆ ಬಗ್ಗೆ ತಿಳಿದುಕೊಂಡ್ರಲ್ಲ, ನೀವು ಕೂಡ ಯಾಮ ಪೂಜೆಯನ್ನು ಮಾಡಿ ಶಿವನ ಕಟಾಕ್ಷಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇನ್ನಷ್ಟು ಜನರಿಗೆ ಸಹಾಯಕವಾಗಲು ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.